ಮಗನ ಸಾವು, ಸೊಸೆ ವಿರುದ್ಧ ಕುಟುಂಬಸ್ಥರ ಕೊಲೆ ಆರೋಪ. ಆತ ಸಾರಿಗೆ ಇಲಾಖೆಯಲ್ಲಿ ಬಸ್ ಡ್ರೈವರ್. ತಾನಾಯಿತು, ತನ್ನ ಕುಟುಂಬವಾಯಿತು ಅಂತ ಇದ್ದಂಥ ವ್ಯಕ್ತಿ. ಆದರೆ ಏನಾಯಿತೋ ಏನೋ ಗೊತ್ತಿಲ್ಲ. ಆ ವ್ಯಕ್ತಿ ಅಂದು ರಾತ್ರಿ ಮಲಗಿದವನು ಬೆಳಗ್ಗೆ ಜೀವಂತವಾಗಿ ಏಳಲೇ ಇಲ್ಲ. ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಅಂತ ಅಂದುಕೊಂಡು ಶವಸಂಸ್ಕಾರ ನೆರವೇರಿಸಿದ ಕುಟುಂಬಸ್ಥರಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಬರೋಬ್ಬರಿ 1 ತಿಂಗಳ ಬಳಿಕ ತನ್ನ ಮಗನನ್ನ ಹೆಂಡತಿಯೇ ಕೊಲೆ ಮಾಡಿದ್ದಾಳೆ ಎಂದು ಮೃತನ ಕುಟುಂಬಸ್ಥರು ಆರೋಪ ಮಾಡುತ್ತಿದ್ದಾರೆ. ಇದೀಗ ಮಗನ ಸಾವಿಗೆ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಗೆ ಅಲೆದಾಡುತ್ತಿದ್ದಾರೆ. ಗಂಡನನ್ನ ಹೆಂಡತಿಯೇ ಕೊಲೆ ಮಾಡಿದ್ಲಾ? ಹೃದಯಾಘಾತ ಅಂತ ಬಿಂಬಿಸಿ ಕೊಲೆಗೈದಿರುವ ಆರೋಪ ಮಾಡುತ್ತಿರುವ ಕುಟುಂಬಸ್ಥರು. ಮಗನ ಸಾವಿಗೆ ನ್ಯಾಯಕ್ಕಾಗಿ ಗೋಗರೆದು ಅಂಗಲಾಚುತ್ತಿರುವ ಹಿರಿಯ ಜೀವಿಗಳು. ಹೌದು, ಆತ ಕೆಎಸ್ಆರ್ಟಿಸಿಯಲ್ಲಿ ಡ್ರೈವರ್ ಕೆಲಸ ಮಾಡಿಕೊಂಡಿದ್ದಂತಹ ವ್ಯಕ್ತಿ. ತನ್ನ 2 ಮಕ್ಕಳ ಜೊತೆಗೆ ಹೆಂಡತಿ ಜೊತೆಗೆ ಬೇರೆ ಮನೆ ಮಾಡಿಕೊಂಡು ತಂದೆ ತಾಯಿಗಳಿಗೆ ನೆರವಾಗಿದ್ದ ಮಗ. ಆದ್ರೆ ಪಾಪಿ ಪತ್ನಿಯೊಬ್ಬಳು ಯಾವುದೋ ದುರುದ್ದೇಶಕ್ಕಾಗಿ ತನ್ನ ಗಂಡನಿಗೆ ಚಟ್ಟ ಕಟ್ಟಿದ್ದಾಳೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಇದೀಗ ಮಗನ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಆತನ ಹೆತ್ತ ತಂದೆ ತಾಯಿ ಗೋಳಾಡಿದ್ದಾರೆ. ಹೀಗೆ ಈ ಫೋಟೋದಲ್ಲಿ ಕಾಣುತ್ತಿರುವ ಈತನ ಹೆಸರು ಬಾಬಾ ಜಾನ್ ಚಿನ್ನೂರ. ಮೂಲತಃ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ತಾಲೂಕಿನ ಬಸಾಪುರ ಗ್ರಾಮದವನು. ಹಲವಾರು ವರ್ಷಗಳಿಂದ ಕೆಎಸ್ಆರ್ಟಿಸಿಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಕಳೆದ 10 ವರ್ಷಗಳ ಹಿಂದೆ ವೈದಾಬಿ ಎಂಬಾಕೆಯ ಜೊತೆ ಮದುವೆ ಕೂಡ ಆಗಿದ್ದ. ಈ ದಂಪತಿಗಳಿಗೆ 2 ಮಕ್ಕಳು ಕೂಡ ಇದ್ದಾರೆ. ಹೀಗಿರುವಾಗ ಪತ್ನಿಯೇ ಯಾವುದೋ ದುರುದ್ದೇಶಕ್ಕಾಗಿ ಪತಿಯನ್ನ ಕೊಲೆ ಮಾಡಿದ್ದಾಳೆ ಎಂಬ ಆರೋಪ ಕೇಳಿಬಂದಿದೆ. ನನ್ನ ಹಣ್ಣಿನ ಮೇಲೆ ಇರಬೇಕು ನಮ್ಮ ವರ್ಷಕ್ಕೆ ಅಂತೇಳಿ ಜಗ್ತರ ವಸಂತಿ ಮಾಡ್ಕೊಂಬರವ ಸಾಮಾರ್ ಚೀಟಿ ಮಾಡ್ತೀನಿ ಬುಧವಾರ ದಿನ ಬಾ ನೀ ದವಾಖಾನಿಗೆ ಅಂತ ಮಾತಾಡೋಣ. ಅದ್ರ ನಾವು ಬಡ್ರದೇ ಒಂದ್ಸರಿ ಸತ್ತ ಹೋಗೋದನ್ರಿ ಬಡ್ರಲ್ಲಿ ಸತ್ತ ಹೋಗ್ಬೇಕಂದಂಗಾರ ಜನ್ಮ ಸಿಗ್ತಾನ. ಈಗ ಆಕಿಗೆ ಬೇಕಾದಾಕತಿ ಮುಂದಿನ ನನ್ನ ಮಗ ನನಗೆ ಬರ್ತಾನ ಇರಬೇಕ ಅಂತ ಮಗ ಹುಡ್ಕೊಂಡ್ ಸಿಗುದ್ರ ಇಡೇ ಊರ್ ಮಂದಿ ನೆನಸ್ತಾರ. ಅಂತ ಮಗ ಹುಡ್ಕೊಂಡ್ ಸಿಗುದಿಲ್ಲ, ಹೆಂಗಾತು ಹೆಂಗಿಲ್ಲ ಅಂತ. ಇದೇನ್ ನಾವ್ ಸತ್ತಿದ್ದಲ್ಲಿ ಇದೆಲ್ಲ ರಗತ ಮೂಗು ಎಲ್ಲ ಇದಾಗೈತೆ ಅಂದ್ರ ಇದು ಹೊಡೆದಿದ್ದ ಅಂತ ನಮಗ್ ಕನ್ಫರ್ಮ್ ಆತ್ ಸರ. ಆದ್ರ ಆ ಟೈಮ್ದಾಗ ಯಾರು ಏನು ನಮ್ಗ್ ಗೊತ್ತಾಗ್ಲಿಲ್ಲ ಸರ. ಆಮೇಲೆ ಇವ್ರು 3 ದಿನ ಜಾರ್ತಾಗಿಂದ ಇವ್ ಫೋಟೋ ಇಟ್ಟು ನೋಡಿ ಅವ್ರಿಗೆ ಸಂಶಯ ಬಂತು ಸರ. ಸಂಶಯ ಬಂದಿಂದ ಇವ್ರು ಅಡ್ಡಾಡಕ್ ಕುಂತ್ರ. ನಮಗ ಗೊತ್ತಾಗ್ಲಿಲ್ಲ ಅಂತಾನ ಅಡ್ಡಾಡಕ್ ಕುಂತ್ರ ಸರ. ಅವ್ರಿಗೆಲ್ಲ ಕನ್ಫರ್ಮ್ ಆಗಿ ಫೋಟೋ ನೋಡಿ ದಿವ್ಸ ಮಾಡಿಂದ ಗೊತ್ತಾತ್ ಸರ. ಅವಾಗ ಇವ್ರೆಲ್ಲ ಕೋರ್ಟ್ ಕಚೇರಿ ಎಲ್ಲಾದ್ರೂ ನ್ಯಾಯ ಸಿಕ್ಕಿಲ್ಲ ಸರ್. ಅವ್ರು 2 ತಿಂಗಳು ಆತವ್ರ ಅಡ್ಡಾಡಕ್ ಕುಂತ, ಎಲ್ಲಾದ್ರೂ ನ್ಯಾಯ ಸಿಕ್ಕಿಲ್ಲ ಅವ್ರಿಗೆ. ಬಾಬಾಜಾನ್ ಧಾರವಾಡದ ಮಾಳಾಪುರದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಪತ್ನಿ ವೈದಾಬಿ ಜೊತೆ ವಾಸವಾಗಿದ್ರು. ಆದ್ರೆ ಕಳೆದ ನವೆಂಬರ್ 11ರಂದು ಏಕಾಏಕಿ ಮನೆಯಲ್ಲಿ ಮಲಗಿದ್ದ ಸ್ಥಳದಲ್ಲಿಯೇ ಹೆಣವಾಗಿದ್ದ. ಬಳಿಕ ಬಾಬಾಜಾನ್ ಪತ್ನಿ ತನ್ನ ಗಂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಅಂತ ತಿಳಿಸಿದ್ದಕ್ಕೆ ಕುಟುಂಬಸ್ಥರು ನೋವಿನಲ್ಲಿಯೇ ಮರಣೋತ್ತರ ಪರೀಕ್ಷೆ ಮಾಡಿಸದೆ ಅಂತ್ಯ ಸಂಸ್ಕಾರ ನೆರವೇರಿಸಿ ಬಿಟ್ಟಿದ್ದಾರೆ. ಇದೀಗ ಮಗನ ಸಾವಿನ ಬಗ್ಗೆ ಅನುಮಾನ ಬಂದಿದ್ದು ಸೊಸೆಯೇ ಮಗನನ್ನ ಕೊಲೆ ಮಾಡಿದ್ದಾಳೆ ಅಂತ ಆರೋಪಿಸುತ್ತಿದ್ದಾರೆ. ಮೃತ ಬಾಬಾಜಾನ್ ಕುಟುಂಬಸ್ಥರು ತಮ್ಮ ಮಗನ ಸಾವಿನಲ್ಲಿ ಅನುಮಾನವಿದೆ, ತನಿಖೆ ಮಾಡಿ ಮಗನ ಸಾವಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಕಳೆದ 1 ತಿಂಗಳಿನಿಂದ ಧಾರವಾಡದ ಸಬರ್ಬನ್ ಪೊಲೀಸ್ ಠಾಣೆ ಹಾಗೂ ಅಣ್ಣಿಗೇರಿ ಪೊಲೀಸ್ ಠಾಣೆಗೆ ಅಲೆದಾಡುತ್ತಿದ್ದಾರೆ. ಆದರೆ ಪೊಲೀಸರು ಮಾತ್ರ ಇದಕ್ಕೂ ನಮಗೂ ಸಂಬಂಧವಿಲ್ಲದಂತೆ ವರ್ತಿಸುತ್ತಿದ್ದಾರಂತೆ. ಈಗಲಾದರೂ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ತಮ್ಮ ಅಧೀನ ಅಧಿಕಾರಿಗಳಿಗೆ ಈ ಬಗ್ಗೆ ಪ್ರಕರಣವನ್ನ ದಾಖಲಿಸಿಕೊಳ್ಳುವಂತೆ ನಿರ್ದೇಶನ ಮಾಡಿ ಬಾಬಾಜಾನ್ ಸಾವಿನ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸಿ ಹಿರಿಯ ಜೀವಿಗಳಿಗೆ ನ್ಯಾಯ ಕೊಡಿಸ್ತಾರಾ ಕಾದು ನೋಡಬೇಕಿದೆ. ಸ್ಪೆಷಲ್ ಕ್ರೈಮ್ ಬ್ಯೂರೋ, ನ್ಯೂಸ್ 88 ಕನ್ನಡ, ಧಾರವಾಡ.